ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಕ್ಲಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಿದ್ದೀನಿ ಮೀಡಿಯನ್ ಬಗ್ಗೆ ಪೂರಾ ಈ ಲೆಕ್ಕನ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಈಗ ಲೆಕ್ಕ ನೋಡೋಣ. ಕ್ಯಾಲ್ಕುಲೇಟ್ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ವೆಯ್ಟ್ ಬಂದ್ಬಿಟ್ಟು 40, 50, 60, 70, 80, 90. ನಂಬರ್ ಆಫ್ ಪರ್ಸನ್ಸ್ ಕೊಡ್ತಾರೆ. ನಂಬರ್ ಆಫ್ ಪರ್ಸನ್ಸ್ ಬಂದು 3, 17, 24, 16, 18, 2. ಈಗ ಇಲ್ಲೇನಿದೆ ವೆಯ್ಟ್ ಹಂಗೆ ಬರ್ಕೊಳ್ಳೋಣ. 40, 50, 60, 70, 80, 90. ಈಗ ನಾವು ನಂಬರ್ ಆಫ್ ಪರ್ಸನ್ಸು ಸೇಮ್ ಅದೇ ಬರ್ಕೊಳ್ಳೋಣ. 40 ಮುಂದೆ 3, 17, 24, 16, 8, 2. ಈಗ ಇದನ್ನ ಬರ್ಕೊಳ್ತೀರಾ. CF ಹೆಂಗೆ ಕಂಡುಹಿಡಿಬೋದು ಅಂತ ನಿಮಗೆ ತುಂಬ ಡೌಟ್ ಇರುತ್ತೆ. ಈಗ ನಾನು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಇಲ್ಲಿ 3 ಇದೆಯಲ್ಲ, 3ನೇ ಬರ್ಕೊಂಡ್ಬಿಡಿ ಫಸ್ಟು ಸ್ಟಾರ್ಟಿಂಗು. ಆ್ಯಂಡ್ ನೆಕ್ಸ್ಟು ನಿಮ್ಮ ಕ್ಯಾಲ್ಕುಲೇಟರ್ ತಗೊಂಡು 3 ಹೊಡೀರಿ. 3 ಪ್ಲಸ್ ಇಲ್ಲೇನಿದೆ 17 ಇದೆ, 17 ಈಕ್ವಲ್ಸ್ ಹೊಡೀರಿ, 20 ಬರುತ್ತೆ. ಸೊ ಈಗ ನೀವು 20 ಬರ್ಕೊಳ್ಳಿ. ಇದೇ ಥರ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ಏನಿದೆ 20 + 24. ನೆಕ್ಸ್ಟು 20 + 24 ಈಕ್ವಲ್ಸ್ ಹೊಡೀರಿ, 44 ಬರುತ್ತೆ ಆನ್ಸರ್. 44 ಬರೀರಿ. ನಮ್ಮ ಜೊತೆ ನೀವು ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ, ನಿಮಗೆ ಮೈಂಡಲ್ಲೇ ಇರುತ್ತೆ. ಈಗ 44 + 16, 44 + 16, 4 ಮಿಸ್ ಆಗಿತ್ತು. 44 + 16 ಹೊಡೀರಿ. 44 + 16 = 16 ಆನ್ಸರ್ ಬರುತ್ತೆ. 60 ಬರುತ್ತೆ ಆನ್ಸರು. ನೆಕ್ಸ್ಟ್ ಇದೆ 60 + 8. ನಿಮಗೆ ಕಾಮನ್ ಎಲ್ಲರಿಗೂ ಗೊತ್ತಿರುತ್ತೆ 68. 68 + 2, 70. ನೆಕ್ಸ್ಟ್ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಬರುತ್ತೆ ಅಂದರೆ, ಈಗ ಒಂದು ಫಾರ್ಮುಲಾ ಬೇಕು ನಮಗೆ. ಈ ಲೆಕ್ಕ ಮಾಡಬೇಕು ಅನ್ನೋ ಒಂದು ಫಾರ್ಮುಲಾ ಇಂಪಾರ್ಟೆಂಟ್ ಇದೆ. ಆ ಫಾರ್ಮುಲಾ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಏನಿಲ್ಲ, ಸಿಂಪಲ್ ಏನಂದರೆ ಇದೊಂದು ಫಾರ್ಮುಲಾ ಫ್ರೆಂಡ್ಸ್. ಇದೊಂದು ಫಾರ್ಮುಲಾ ಕಲ್ತ್ರಿ ಅಂದರೆ ನಿಮಗೆ ಎಲ್ಲ ಈಸಿ ಆಗುತ್ತೆ. ಲೆಕ್ಕನೇ ಕಲ್ತ್ರಿ ಅಂತ ಇದು ಐಟಮ್ಸು ಇದು ತುಂಬ ಲಾಂಗ್ ಇದೆ. ಅಂದರೆ ಬೇರೆ ಬೇರೆ ಥರ ಲೆಕ್ಕ ಎಕ್ಸ್ಪ್ಲನೇಷನ್ ಇರುತ್ತೆ. ಸದ್ಯಕ್ಕೆ ನಿಮಗೆ ಈ ಲೆಕ್ಕ ಹೇಳ್ಕೊಡ್ತೀನಿ. ಮುಂದಿನ ಕ್ಲಾಸ್ಗಳಲ್ಲಿ ಎಲ್ಲ ಲೆಕ್ಕನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಯಾವ್ದು ಲೆಕ್ಕ ಬೇಕು ಅಂತ ಕಮೆಂಟಲ್ಲಿ ಹಾಕಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಕಂಟಿನ್ಯೂ ಮಾಡೋಣ. n + 1 / 2 ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟು ಐಟಮ್ಸ್ ಅಂತಿದೆ. ಇದು ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ಫಾರ್ಮುಲಾ. ಇದೊಂದು ಕಲಿತ್ರೆ ನೀವು ಎಲ್ಲ ಕಲಿತೀರಿ ಅಂತಲೇ ಅರ್ಥ. ನಾವು ಲೆಕ್ಕನ ಸಾಲ್ವ್ ಮಾಡ್ತಾ ಹೋಗೋಣ. ಎನ್ ಬಂದ್ಬಿಟ್ಟು ಎನ್ ಏನಂದರೆ ಇದನ್ನ ಪ್ಲಸ್ ಮಾಡ್ಬೇಕು ನೀವು. ಮಾಡೋಣ ಪ್ಲಸ್ನ. 3 + 17 + 24 + 16 + 8 + 2, 70 ಬರುತ್ತೆ ಆನ್ಸರು ಟೋಟಲು. 70. ಇದು ನೀವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಇಲ್ಲೇ ಆಲ್ರೆಡಿ ಪ್ಲಸ್ ಮಾಡಿರ್ತೀವಲ್ಲ, ಕ್ಯಾಲ್ಕುಲೇಟ್ ಆಗಿರುತ್ತೆ. ಸೊ ಇಲ್ಲೇನಿರುತ್ತೆ ಆನ್ಸರು, ಇಲ್ಲೂ ಅದೇ ಬಂದಿದೆ ಅಂದರೆ ಅದು ನಿಮಗೆ ಸರಿ ಮಾಡಿದ್ದೀರಾ ಇದನ್ನ ಅಂತ ಅರ್ಥ. ಸೊ n70 ತಗೊಳ್ಳೋಣ. n70 +1 ಇದೆ, +1 ಹಾಕೊಳ್ಳೋಣ, / 2 ಮಾಡಿ. ಈಗ ನಾವೇನು ಮಾಡೋಣ ಅಂದರೆ 70 + 1 ಫಸ್ಟು 71 ಅಲ್ವಾ, / 2. ಆನ್ಸರ್ ಏನು ಬಂತು? 71 / 2 ಈಕ್ವಲ್ಸ್ 35.5. ಇದು ನಿಮಗೆ ಮೇನ್ ಆನ್ಸರ್ ಬಂದು 35.5th ಐಟಮ್. ಇದು ಆನ್ಸರ್ ಅಲ್ವಾ. ಈಗ ನಾವು ಇನ್ನೊಂದು ಮಾಡಬೇಕು. ಮೇನ್ ಏನಂದರೆ ಮೀಡಿಯನ್ ವ್ಯಾಲ್ಯೂ = ಏನಂದರೆ ಇದು ಮೀಡಿಯನ್ ವ್ಯಾಲ್ಯೂ ಏನಂದರೆ 35 ಇದೆ. CF ಹೋಗೋಣ. CFಲ್ಲಿ 35 ಯಾವ ನಂಬರ್ ಒಳಗೆ ಬರುತ್ತೆ? 3ಯಲ್ಲಿ 35 ಸಿಗೋಲ್ಲ, 20ಯಲ್ಲಿ 35 ಸಿಗೋಲ್ಲ, 45 ಇದ್ರ ಒಳಗಡೆ 35 ಇರುತ್ತೆ, 35.5. ಸೊ ಇದನ್ನ 45 ಇದ್ರೊಳಗಡೆ ಇರುತ್ತಲ್ವಾ. ಇದ್ರ ವೆಯ್ಟ್ ನೋಡಿ, 45 ಇದು ವೆಯ್ಟು 60 ಇದೆ ಅಲ್ವಾ. ಸೊ ದಟ್ ಈಸ್ ಆನ್ಸರ್ 60. ಇಷ್ಟೇ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ.
ಏನಿಲ್ಲ, ತುಂಬ ಈಸಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿಸಿ, ಅರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.